Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಸಮಾಂತರ ಶ್ರೇಣಿಯನ್ನು ಸಾಮಾನ್ಯ ರೂಪದಲ್ಲಿ ಹೇಗೆ ಬರೀತೀರಾ? A1, A2, A3 ಅಪ್ ಟು ಸೋ ಆನ್ ಅಂತ ಬರೀತೀರಾ, ಹೌದಾ? ಇದನ್ನು ಸಮಾಂತರ ಶ್ರೇಣಿ ಅಂತ ಹೇಳ್ತೀವಿ. ಈ ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನು ಏನಂತ ಹೇಳ್ತೀವಿ? ನಾವು A1 ಅಂತ ಹೇಳ್ತೀವಿ. ಸಾಮಾನ್ಯ ವ್ಯತ್ಯಾಸವನ್ನು D ಆಗಿರಲಿ ಅಂತ ಹೇಳ್ತೀವಿ, ಹೌದಾ? ಮೊದಲ ಪದ A1 ಆದಾಗ ಸಾಮಾನ್ಯ ವ್ಯತ್ಯಾಸ D ಆದ್ರಂದ್ರೆ ಮೊದಲೇ ಪದ ಏನಾಗುತ್ತಾ? A1 ಆಗುತ್ತಾ. A1 ನಾವು ಏನಂತ ಕರಿತೀವಿ? A ಅಂತ ಕರೆಯೋಣ. ಅದೇ ರೀತಿ ಎರಡನೇ ಪದವನ್ನು ಏನಂತ ಹೇಳ್ತೀವಿ? ನಾವು A2ನ ಹೇಗೆ ಬರಿತೀರಾ? A1 ಪ್ಲಸ್ D ಅಂತ ಬರಿತೀವಿ, ಹೌದಾ? ಇಲ್ಲಿ A1 ಅಂದರೆ ಏನೈತಿ? A ಅಂತೈತೆ. ಅದನ್ನ ಏನು ಮಾಡೀನಿ? ಇಲ್ಲಿ A1 ಇದ್ದಲ್ಲಿ A ಅಂತ ಬರ್ಕೊಂಡೀನಿ, ಪ್ಲಸ್ D ಆಸ್ ಇಟ್ ಈಸ್ ಇಟ್ಟಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಿದ್ದೀನಿ ನೋಡ್ರಿ, ಇಲ್ಲಿ ಈಸ್ ಈಕ್ವಲ್ ಟು A ಪ್ಲಸ್ ಏನ ಆಸ್ ಇಟ್ ಈಸ್ ಇಟ್ಟಿದ್ದೀನಿ. D ಇದ್ದಲ್ಲೇ ಏನು ಮಾಡೀನಿ? ಇಲ್ಲಿ ಒಂದು D ಇರ್ತೈತಿ. ಇದನ್ನ ನಾನು ಹೆಂಗೆ ಬರ್ಕೋತೀನಿ ಅಂದರೆ, ಎರಡರೊಳಗೆ ಒಂದು ಕಳೆದ್ರೆ ಒಂದೇ ಬರುತ್ತಾ, ಹೌದಾ? 2 ಮೈನಸ್ 1 ಇಂಟು D ಅಂತ ಬರ್ಕೋತೀನಿ. ಅದೇ ರೀತಿ ಮೂರನೇ ಪದವನ್ನು ಹೇಗೆ ಬರ್ಕೋತೀನಿ ನೋಡ್ರಿ, ಇಲ್ಲಿ ಮೂರನೇ ಪದ A3 ಈಸ್ ಈಕ್ವಲ್ ಟು ಏನಾಗತ್ತಂದ್ರೆ A2 ಪ್ಲಸ್ Dನ, ಹೌದಾ? ಇಲ್ಲಿ A2 ಅಂದರೆ ಏನೈತಿ? A2 ಅಂದ್ರೇನು? A ಪ್ಲಸ್ A2 ಅಂದ್ರೇನು? A ಪ್ಲಸ್ Dನ. A1 ಪ್ಲಸ್ Dನ ಏನು ಬರ್ತೀನಿ? A ಪ್ಲಸ್ D. A ಪ್ಲಸ್ D ಪ್ಲಸ್ ಈ Dನ ಆಸ್ ಇಟ್ ಈಸ್ ಇಡ್ತೀನಿ, ಹೌದಾ? ಹಂಗಾರೆ ಎಷ್ಟು ಡಿಗಳು ಅದು? ಇಲ್ಲಿ 2 Dನ. A ಪ್ಲಸ್ 2 D. ಈ ಎರಡನ್ನ ಹೇಗೆ ಬರ್ಕೋತೀನಿ ಅಂದರೆ A ಪ್ಲಸ್ 3 ಮೈನಸ್ 1 ಇಂಟು D ಅಂತ ಬರ್ಕೋತೀನಿ. ಇಲ್ಲಿ ನೋಡ್ರಿ, 3 1 ಕಳೆದ್ರೆ 2 ಬರುತ್ತಾ? ಇದನ್ನು ನಾನು 3 ಮೈನಸ್ 1 ಇಂಟು D ಅಂತ ಬರ್ಕೋತೀನಿ. ಹೆಂಗೆ ಬರ್ಕೊಂಡು ಅನ್ನೋದು ಗೊತ್ತಾಯ್ತಾ? ಅದೇ ರೀತಿ ನಾಲ್ಕನೇ ಪದವನ್ನು ಹೇಗೆ ಬರ್ಕೋತೀನಿ ನೋಡ್ರಿ, ಇಲ್ಲಿ A3 ಪ್ಲಸ್ D ಅಂತ ಬರ್ಕೋತೀನಿ. ಇಲ್ಲಿ A3 ಅಂದರೆ ಏನು? A3 ಅಂದರೆ ಏನೈತಿ? A ಪ್ಲಸ್ 2D ಅಂತ ಐತಿ, ಹೌದಾ? A ಪ್ಲಸ್ 2D ಈ ಪ್ಲಸ್ ಈ Dನ ಆಸ್ ಇಟ್ ಈಸ್ ಇಡ್ತಾ ಇದ್ದೀನಿ, ಹೌದಾ? ನೆಕ್ಸ್ಟ್ ಈಸ್ ಈಕ್ವಲ್ ಟು A ಪ್ಲಸ್ ಒಟ್ಟು ಎಷ್ಟು D ಅದು? ಇಲ್ಲಿ 2 D, ಇಲ್ಲೊಂದು D, ಹಾಗಾದ್ರೆ 3 Dಗಳು ಅದ. ಈ ಮೂರನ್ನು ಹೇಗೆ ಬರ್ಕೋತೀನಿ ನೋಡ್ರಿ, ಇಲ್ಲಿ A ಪ್ಲಸ್ ಇಲ್ಲಿ 3 ಹೆಂಗೆ ಬರ್ಕೋತೀನಿ ನೋಡಿರಿ? 4 ಮೈನಸ್ 1 ಇಂಟು D ಅಂತ ಬರ್ಕೋತೀನಿ. ಅದೇ ರೀತಿ ಎನ್ನನೇ ಪದವನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀನಿ ನೋಡಿರಿ? ಎನ್ನನೇ ಪದವನ್ನು ಕಂಡುಹಿಡಿಯಲಿಕ್ಕೆ AN ಈಸ್ ಈಕ್ವಲ್ ಟು A ಪ್ಲಸ್ ಇಲ್ಲಿ ಏನ A ಪ್ಲಸ್ ಇಲ್ಲಿ ನಾಲ್ಕನೇ ಪದ ಕಂಡುಹಿಡಿಬೇಕಾದ್ರೆ 4 ಮೈನಸ್ 1. ಎನ್ನನೇ ಪದ ಕಂಡುಹಿಡಿಬೇಕಾದ್ರೆ N ಮೈನಸ್ 1 ಇಂಟು D ಅಂತ ಬರಿತೀವಿ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟು ಇದನ್ನೇ ಇಲ್ಲಿ ನೋಡ್ರಿ, ಎನ್ನನೇ ಪದವನ್ನು ಹಿಡಿಲಿಕ್ಕೆ ಈ ಸೂತ್ರ ಬಳಸ್ತೀವಿ. ಅದನ್ನೇ ಏನಾದರೂ M ಪದವನ್ನು ಕಂಡು ಹಿಡಿಯಿರಿ ಅಂದಾಗ ನೀವೇನು ಮಾಡ್ತೀರಾ ಅದನ್ನು ನೋಡೋಣ. ಏನು ಮಾಡ್ತೀರಾ? ಏನಿಲ್ಲ, ಜಸ್ಟ್ ಏನು ಮಾಡಬೇಕು? N ಇದ್ದಲ್ಲಿ M ಚೇಂಜ್ ಮಾಡಬೇಕಷ್ಟೇ. ಫಾರ್ M ಈಸ್ ಈಕ್ವಲ್ ಟು ಏನು? ಎಮ್ಮನೇ ಪದ ಇದ್ದಾಗ ಏನಾಗುತ್ತಾ? AM ಈಸ್ ಈಕ್ವಲ್ ಟು A ಪ್ಲಸ್ M ಮೈನಸ್ 1 ಇಂಟು D ಅಂತ ಹೇಳ್ತೀವಿ. ಇಲ್ಲಿ A ಅನ್ನೋದೇನೋ ಮೊದಲನೇ ಪದ, M ಅನ್ನೋದೇನೋ ಎಷ್ಟನೇ ಪದ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತಾ. ಇದು D ಅನ್ನೋದು ಸಾಮಾನ್ಯ ವ್ಯತ್ಯಾಸ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಅಭ್ಯಾಸ 5.2 ಬಿಡಿಸೋಣ. ಏನಿದೆ ನೋಡ್ರಿ, ಅಭ್ಯಾಸ 5.2ರಲ್ಲಿ ಒಂದನೇ ಪ್ರಶ್ನೆ ಏನಿದೆ ನೋಡ್ರಿ, ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟಿರುವ ಜಾಗಗಳನ್ನು ತುಂಬಿಸಿ. ಸಮಾಂತರ ಶ್ರೇಣಿಯ ಮೊದಲ ಪದ A, ಸಾಮಾನ್ಯ ವ್ಯತ್ಯಾಸ D, ಎನ್ನನೇ ಪದ AN ಆಗಿದೆ. ಅಂದರೆ ಇಲ್ಲಿ ಏನು ಮಾಡ್ಯಾರ, ಒಂದಿಷ್ಟು ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ, ಅದನ್ನು ತುಂಬ್ರಿ ಅಂತ ಹೇಳಿದ್ದಾರೆ. ಸಮಾಂತರ ಶ್ರೇಣಿಯ ಮೊದಲ ಪದವನ್ನು A, ಸಾಮಾನ್ಯ ವ್ಯತ್ಯಾಸ D ಮತ್ತು ಎನ್ನನೇ ಪದ AN ಆಗ್ಯಾವು ಅಂತ ಹೇಳಿದ್ದಾರೆ. ಹಿಂದೆ ಏನು ಹೇಳಿದ್ದೇನೆ? AN ಪದವನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ದೇನೆ. ಆ ಸೂತ್ರ ಯೂಸ್ ಮಾಡಿಕೊಂಡು ಇದನ್ನು ಕಂಡುಹಿಡಿಬೇಕು. ಅದರಲ್ಲಿ ಒಂದನೇ ಪ್ರಶ್ನೆ ಏನಿದೆ ನೋಡಿರಿ, A ಕೊಟ್ಟಿದ್ದಾರೆ 7 ಅಂತ ಕೊಟ್ಟಿದ್ದಾರೆ, D ಏನು ಸಾಮಾನ್ಯ ವ್ಯತ್ಯಾಸ 3 ಕೊಟ್ಟಿದ್ದಾರೆ, ಎನ್ನನೇ ಪದವನ್ನು ಕೊಟ್ಟಿದ್ದಾರೆ, ಅಂದರೆ 8ನೇ ಪದವನ್ನು ಕಂಡುಹಿಡಿಬೇಕಂತ. 8ನೇ ಪದ ಕಂಡುಹಿಡಿದಾಗ ಎಷ್ಟಾಗುತ್ತೆ ಅನ್ನೋದು ಕಂಡುಹಿಡಿಬೇಕು ನಾವೀಗ. ಇಲ್ಲಿ ನೋಡಿರಿ, ಒಂದನೇದು A ಅಂದರೆ ಎಷ್ಟು ಕೊಟ್ಟಿದ್ದಾರೆ? 7 ಕೊಟ್ಟಿದ್ದಾರೆ, D 3 ಕೊಟ್ಟಿದ್ದಾರೆ, N ಅಂದರೆ 8 ಕೊಟ್ಟಿದ್ದಾರೆ, AN ಕಂಡುಹಿಡಿ ಅಂತ ಹೇಳಿದ್ದಾರೆ. ನಮಗೇನು ಗೊತ್ತೈತಿ? ಎನ್ನನೇ ಪದವನ್ನು ಹೇಗೆ ಕಂಡುಹಿಡಿತೀರಾ? ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಏನು? AN ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D, ಹೌದಾ? ಇಲ್ಲಿ N ಅಂದರೆ ಏನು ಕೊಟ್ಟಿದ್ದಾರೆ? 8 ಕೊಟ್ಟಿದ್ದಾರೆ. 8 ಈಸ್ ಈಕ್ವಲ್ ಟು ಮೊದಲೇ ಪದವನ್ನು ಏನು ಕೊಟ್ಟಿದ್ದಾರೆ?
7 ಕೊಟ್ಟಿದ್ದಾರೆ. 7 ಪ್ಲಸ್ ಎನ್ ಅಂದರೆ ಎಷ್ಟು 8 ಮೈನಸ್ 1 ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟು ಕೊಟ್ಟಿದ್ದಾರೆ 3. ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿರಿ ಇಲ್ಲಿ. ನೆಕ್ಸ್ಟ್ ಏನಾಗುತ್ತೆ ನೋಡಿರಿ 7 ಪ್ಲಸ್ 8ರಾಗ 1 ಕಳೆದ್ರೆ 7 ಇಂಟು 3 7 ಮೂರಲೆ 21 7 ಪ್ಲಸ್ 21 21ಕ್ಕೆ 7 ಕೂಡಿಸಿದ್ರೆ ಎಷ್ಟು 28. ಹಾಗಾದರೆ 8ನೇ ಪದ ಎಷ್ಟಾಯಿತು 28. ಇದು ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ಲ, ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ 2ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡಿರಿ. ಎ ಇಸ್ ಈಕ್ವಲ್ ಟು -18 ಡಿ ಇಸ್ ಈಕ್ವಲ್ ಟು ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಿಲ್ಲ. ಇಲ್ಲಿ ಎನ್ ಅಂದರೆ ಎಷ್ಟನೇ ಪದ ಅಂದರೆ 10ನೇ ಪದ ಎಷ್ಟೈತಿ ಅನ್ನೋದು ಕೊಟ್ಟಿದ್ರೆ 10ನೇ ಪದದ ಮೊತ್ತ ಎಷ್ಟೈತಿಲ್ಲ 0 ಐತಿ. ಹೌದಾ? 8ನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಏನೈತಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು ಗೊತ್ತೈತಿಲ್ಲ. ಇಲ್ಲಿ ಎ ಎನ್ ಅಂದರೆ ಎಷ್ಟು ಹೇಳಿದಾರೆ 10 ಅಂತ ಹೇಳಿದ್ದಾರೆ. ಹೌದಾ? ಈಸ್ ಈಕ್ವಲ್ ಟು ಎ ಮೊದಲೇ ಪದ ಏನು ಕೊಟ್ಟಿದ್ದಾರೆ 18 ಪ್ಲಸ್ ಎನ್ ಅಂದರೆ 10 ಮೈನಸ್ 1 ಇಂಟು ಡಿ ಕಂಡು ಹಿಡಿಬೇಕು. ಹೌದಾ? ನೆಕ್ಸ್ಟು ಇಲ್ಲಿ A10 ಏನಾಗುತ್ತೆ ಅಂತ ಹೇಳಿದಾರದು ಇದು ಏನು A10 ಬೆಲೆ. ಹೌದಾ? A10 ಬೆಲೆ ಎಷ್ಟು ಕೊಟ್ಟಿದ್ದಾರೆ 0 ಅಂತ ಕೊಟ್ಟಿದ್ದಾರೆ. ಅಂದರೆ ಎನ್ 10ನೇ ಪದ ಏನಾಗುತ್ತಂತ 0 ಆಗಿರ್ತೈತಂತ. ಈಸ್ ಈಕ್ವಲ್ ಟು -18 ಪ್ಲಸ್ 10ರೊಳಗೆ 1 ಕಳೆದ್ರೆ 9 ಇಂಟು ಡಿ. ಹೌದಾ? ನೆಕ್ಸ್ಟ್ ಏನಾಗುತ್ತಾ ಈ 18ನ LHS ಕಡೆ ಒಯ್ತೀನಿ. ಅವಾಗ ಏನಾಗುತ್ತಾ 18 ಈಸ್ ಈಕ್ವಲ್ ಟು 9 ಡಿ. ನೆಕ್ಸ್ಟು ಡಿ ಈಸ್ ಈಕ್ವಲ್ ಟು ಏನಾಗುತ್ತಾ 18 ಡಿವೈಡೆಡ್ ಬೈ 9 9 ಒಂದಲೇ 9 18 ಡಿ ಈಸ್ ಈಕ್ವಲ್ ಟು ಎಷ್ಟಾಯಿತು ಬೆಲೆ ಸಾಮಾನ್ಯ ವ್ಯತ್ಯಾಸ ಡಿ ಈಸ್ ಈಕ್ವಲ್ ಟು 2. ಹಾಗಾದರೆ ಡಿ ಬೆಲೆ ಎಷ್ಟಾಯಿತು 2. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡಿರಿ. ಏನಿದೆ ಪ್ರಶ್ನೆ ಎ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂದರೆ ಮೊದಲೇ ಪದನ ಕೊಟ್ಟಿಲ್ಲ, ಅದನ್ನ ಕಂಡುಹಿಡಿಬೇಕು ನಾವು. ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ -3 ಕೊಟ್ಟಿದ್ದಾರೆ. ಪದಗಳ ಸಂಖ್ಯೆ ಎಷ್ಟು ಅಂದರೆ 18. 18ನೇ ಪದ ಏನಾಗಿರ್ತೈತಂತ -5 ಆಗಿರ್ತೈತೆ ಅಂತ. ನಮಗೇನು ಗೊತ್ತು ಸಮಾಂತರ ಶ್ರೇಣಿ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ? ಇಲ್ಲಿ ಏನಂತ ಹೇಳಿದ್ದಾರೆ ಎ 18 ಅಂತ ಹೇಳಿದ್ದಾರೆ. ಮೊದಲೇ ಪದವನ್ನು ಗೊತ್ತಿಲ್ಲ, ಹಾಗಾಗಿ ಅದನ್ನು ಹಾಗೆ ಬರ್ಕೋತೀನಿ. ಪ್ಲಸ್ ಎನ್ ಅಂದರೆ ಏನು ಕೊಟ್ಟಿದ್ದಾರೆ 18 ಕೊಟ್ಟಿದ್ದಾರೆ -1. ಇಲ್ಲಿ ಡಿ ಅಂದರೆ -3. ಇನ್ನು ಹೆಂಗೆ ಹಚ್ಕೊಂಡು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟು ಎ 18 ಅಂದರೆ ಎಷ್ಟಿತ್ತು ಬೆಲೆ -5 ಈಸ್ ಈಕ್ವಲ್ ಟು ಎ ಪ್ಲಸ್ 18ರಾಗ 1 ಕಳೆದ್ರೆ 17 ಇಂಟು -3 -5 ಈಸ್ ಈಕ್ವಲ್ ಟು ಎ ಪ್ಲಸ್ 17 ಮೂರಲೆ 51. ಇಲ್ಲೇ ಮೈನಸ್ ಐತೆ, ಹಾಗಾದ್ರೆ -51 ಆಯ್ತು. ಹೌದಾ? -5 ಪ್ಲಸ್ ಎ -5 ಈಸ್ ಈಕ್ವಲ್ ಟು ಎ -51. ಈ 51 ಏನು ಮಾಡ್ತೀನಿ LHS ಕಡೆ ಒಯ್ತೀನಿ. ಅವಾಗ ಏನಾಗುತ್ತಾ ಎ ಈಸ್ ಈಕ್ವಲ್ ಟು ಏನಾಗುತ್ತಾ 51 -5. ಈ 51ರೊಳಗೆ 5 ಕಳೆದ್ರೆ ಎಷ್ಟಾಗುತ್ತೋ ಎ ಈಸ್ ಈಕ್ವಲ್ ಟು 46. ಹಾಗಂದರೆ ಎ ಬೆಲೆ ಎಷ್ಟಿತ್ತು ನಮ್ಗೆ 46. ನೆಕ್ಸ್ಟು 4th ಕ್ವಶನ್ ಏನಿದೆ ನೋಡಿರಿ. ಎ ಈಸ್ ಈಕ್ವಲ್ ಟು -18.9 ಡಿ ಈಸ್ ಈಕ್ವಲ್ ಟು 2.5 ಎನ್ ಈಸ್ ಈಕ್ವಲ್ ಟು ಕಂಡುಹಿಡಿಬೇಕು. ಎ ಎನ್ ಅಂದರೆ ಎ ಎನ್ ಈಸ್ ಈಕ್ವಲ್ ಟು 3.6 ಅಂತ ಕೊಟ್ಟಿದ್ದಾರೆ. ಹೇಗೆ ಸಾಲ್ವ್ ಮಾಡ್ತೀರಾ ಇದನ್ನು ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರದ ಮೂಲಕನ ಸಾಲ್ವ್ ಮಾಡಬೇಕು. ಏನೈತಿ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ? ಇಲ್ಲಿ ಎ ಎನ್ ಅಂದರೆ ಎಷ್ಟೈತಿ 3.6 ಈಸ್ ಈಕ್ವಲ್ ಟು ಎ ಅಂದರೆ ಏನೈತಿ -18.9 ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ ನಮ್ಗೆ, ಅದನ್ನು ಹಾಗೆ ಇಟ್ಕೊತೀನಿ -1 ಇಂಟು ಡಿ ಅಂದರೆ ಇಂಟು ಡಿ ಅಂದ್ರೇನು 2.5 3.6 ಈಸ್ ಈಕ್ವಲ್ ಟು -18.9 ಪ್ಲಸ್ ಎನ್ ಇಂಟು ಅಥವಾ 2.5 ಎನ್ ಮೈನಸ್ 2.5. ಇದನ್ನ ಹೆಂಗೆ ಬರ್ಕೊಂಡು ಅನ್ನೋದು ಗೊತ್ತಾಯ್ತು. 2.5ನ ಒಂದು ಸಾರಿ ಎನ್ನಿಗೆ ಮತ್ತು ಒಂದು ಸಾರಿ 1ಕ್ಕೆ ಗುಣಿಸಿದೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ 3.6 ಈ -2.5ನ LHS ಕಡೆ ಒಯ್ದ್ರೆ +2.5
-18.9 ಎಲ್ ಎಚ್ ಎಸ್ ಕಡೆ ಹೋದ್ರೆ +18.2 ಈಸ್ ಈಕ್ವಲ್ ಟು 2.5 n. ಹೌದಾ? ನೆಕ್ಸ್ಟ್ ಇವನ್ನೆಲ್ಲ ಕೂಡಿಸಿದಾಗ ಏನಾಗುತ್ತೆ ನೋಡ್ರಿ, 6 5 11, 11 9 ಕೂಡಿಸಿದ್ರೆ 20. ಹೌದಾ? 0 2 ಕೈಲ ಬಂತು. ನೆಕ್ಸ್ಟ್ ಇಲ್ಲಿ 0, 3ಕ್ಕೆ 2 ಕೂಡಿಸಿದ್ರೆ 5, 5ಕ್ಕೆ 8 ಕೂಡಿಸಿದ್ರೆ 12, 12ಕ್ಕೆ 2 ಕೂಡಿಸಿದ್ರೆ 14. ನೆಕ್ಸ್ಟ್ 3ಕ್ಕೆ 2 ಕೂಡಿಸಿದ್ರೆ 5, 5ಕ್ಕೆ 8 ಕೂಡಿಸಿದ್ರೆ 13, 13ಕ್ಕೆ 2 ಕೂಡಿಸಿದ್ರೆ 15. ಕೈಲ ಬಂತು 1, 1 + 1 2 ಅಂದರೆ 25.5 ಈಸ್ ಈಕ್ವಲ್ ಟು 2.5 n. n ಈಸ್ ಈಕ್ವಲ್ ಟು ಏನಾಯ್ತು, 25.0 ಡಿವೈಡೆಡ್ ಬೈ 2.5. ಇಲ್ಲಿ ಏನು ಮಾಡ್ತೀನಿ, ಈ 0ನ ಇದಕ್ಕೆ 10ರಲ್ಲೇ ಗುಣಿಸ್ತೀನಿ. ಅವಾಗ ಏನಾಗುತ್ತಾ, 750 ಡಿವೈಡೆಡ್ ಬೈ 250 ಡಿವೈಡೆಡ್ ಬೈ 25. 25 ಒಂದಲೇ 25 10. ಹಂಗಂದ್ರೆ ಏನು ಬೆಲೆ ಎಷ್ಟು ಸಿಕ್ತು ನಮ್ಗೆ, 10. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕಗಳು ಅರ್ಥ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 5th ಕ್ವಶನ್ ಏನಿದೆ ನೋಡ್ರಿ, a = 3.5, d = 0, n = 105, an = ವಾಟ್ ಅಂತ ಕೇಳಿದಾರೆ. ಅಂದರೆ an ಬೆಲೆ ಎಷ್ಟೈತೆ ಅನ್ನೋದು ಕಂಡುಹಿಡಿಬೇಕು. ಇದು ಸೇಮ್ ಆ್ಯಸ್ ಇಟ್ ಈಸ್ ಏನೈತಿ, ಪ್ರಶ್ನೆ 1 ಹೇಗೆ ಸಾಲ್ವ್ ಮಾಡಿದ್ವಲ್ಲ ಅದೇ ರೀತಿ ಐತಿ. ಇದನ್ನು ಸಾಲ್ವ್ ಮಾಡಿ ಈ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ 2ನೇ ಪ್ರಶ್ನೆ ಏನಿದೆ ನೋಡ್ರಿ, ಕೆಳಗಿನವುಗಳಿಗೆ ಸರಿಯಾದ ಆಯ್ಕೆಯನ್ನು ಆರಿಸಿ ಸಮರ್ಥಿಸಿ ಅಂತ ಐತಿ. ಅದರಲ್ಲಿ 1ನೇ ಪ್ರಶ್ನೆ ಏನಿದೆ ನೋಡ್ರಿ, 10, 7, 4 ಅಪ್ ಟು ಸೋ ಆನ್ ಈ ಸಮಾಂತರ ಶ್ರೇಣಿಯ 30ನೇ ಪದ a = 97, b = 77, c = -77, d = -87 ಐತೆ. ಹೌದಾ? ಈ ಸಮಾಂತರ ಶ್ರೇಣಿಯ 30ನೇ ಪದ ಏನಾಗುತ್ತಾ ಅನ್ನೋದನ್ನು ಕಂಡುಹಿಡಿಬೇಕು. ನಾವು 30ನೇ ಪದವನ್ನು ಕಂಡುಹಿಡಿಬೇಕಾದ್ರೆ ಸೂತ್ರ ಏನು ಬಳಸ್ತೀರಾ, n ನೇ ಪದ ಸೂತ್ರ ಬಳಸ್ತೀರಾ. ಹಾಗಾದರೆ n ನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಏನೈತಿ, an = a + n - 1 × d ಅಂತ ಐತೆ. ಹೌದಾ? ನೆಕ್ಸ್ಟು ಇಲ್ಲಿ an ಅಂದರೆ ಏನು, 30ನೇ ಪದನ a 30 ಈಸ್ ಈಕ್ವಲ್ ಟು a1. a ಅಂದರೆ ಏನು, ಮೊದಲೇ ಪದನ, ಮೊದಲೇ ಪದ ಏನೈತಿ 10 ಪ್ಲಸ್ ಇಲ್ಲಿ n ಅಂದರೆ 30, 30ನೇ ಪದ ಅಂತ ಹೇಳಿದಾರೆ, 30 - 1 ಇಂಟು ಡಿ ಅಂದರೆ ಏನು ಹೇಳಿದಾರೆ, ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಡಿ ಏನಾಗುತ್ತೆ, 2ನೇ ಪದದಾಗ 1ನೇ ಪದವನ್ನು ಕಳಿಬೇಕು. ಏನಾಗುತ್ತೆ, 7 - 10, 7ರಾಗ 10 ಕಳೆದ್ರೆ -3, -3 ಸಾಮಾನ್ಯ ವ್ಯತ್ಯಾಸ -3. 10 ಪ್ಲಸ್ 30ರೊಳಗೆ 1 ಕಳೆದ್ರೆ 29 ಇಂಟು -3. 10 ಮೈನಸ್, ಯಾಕಂದರೆ ಇಲ್ಲಿ ಪ್ಲಸ್ ಇಂಟು ಮೈನಸ್, 29 3ಲೇ ಎಷ್ಟು, 87. ಈಗ 10ರೊಳಗೆ -87ನ ಕಳೆದ್ರೆ ಎಷ್ಟು ಸಿಗುತ್ತಾ, -77. ಹಾಗಂದ್ರೆ 30ನೇ ಪದ ಏನಾಯಿತು, -77. ಆಪ್ಷನ್ ಏನಾಯ್ತು ರೀ, ಹಂಗಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ 2ನೇ ಪ್ರಶ್ನೆ ಏನಿದೆ ನೋಡ್ರಿ, -3 - 1/2 2 ಅಪ್ ಟು ಸೋ ಆನ್ ಈ ಸಮಾಂತರ ಶ್ರೇಣಿಯ 11ನೇ ಪದ ಏನಾಗುತ್ತೆ ಅನ್ನೋದು ಕಂಡುಹಿಡಿಬೇಕು. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, 28, ಆಪ್ಷನ್ ಬಿ 22, ಆಪ್ಷನ್ ಸಿ -28, ಆಪ್ಷನ್ ಡಿ -48.1 ಡಿವೈಡೆಡ್ ಬೈ 2 ಅಂತ ಕೊಟ್ಟಿದ್ದಾರೆ. ಹೌದಾ? ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀರಾ, ಇದನ್ನು ಏನು ಮಾಡಬೇಕು, n ನೇ ಪದವನ್ನು ಕಂಡುಹಿಡಿಯುವ ಸೂತ್ರದ ಮೂಲಕ ಕಂಡುಹಿಡಿಬೇಕು. an = a + n - 1 ಇಂಟು ಡಿ. ಹೌದಾ? ಇಲ್ಲಿ ಮೊದಲೇ ಪದ ಏನಾಗುತ್ತಾ, -3, n 11, ಡಿ ಮೊದಲೇ ಪದ, 2ನೇ ಪದದಾಗ 2ನೇ ಪದದಾಗ ಮೊದಲೇ ಪದವನ್ನು ಕಳಿಬೇಕು. -1/2 ಮೈನಸ್ ಆಫ್ 3. ಹೌದಾ? ಇಲ್ಲಿ ಏನಾಗುತ್ತಾ, -1/2 ಮೈನಸ್ ಇಂಟು ಮೈನಸ್ ಪ್ಲಸ್ 3 3ಒಳಗೆ -1/2 ಕಳೆದ್ರೆ ಎಷ್ಟಾಗುತ್ತಾ,
ಇಲ್ಲೇನು ಮಾಡ್ತೀರಿ, ಛೇದಗಳ ಲಸ ತೆಗಿತೀರಾ, ಏನಾಗುತ್ತೆ, ಇಲ್ಲೇನೂ ಇಲ್ಲ ಅಂದ್ರೆ ಒಂದಿರುತ್ತೆ. ಛೇದಗಳ ಲಸ ಎಷ್ಟಾಯಿತು, 2 ಆಯಿತು. ಇಲ್ಲಿ 1 ಐತಿ ಅಂದರೆ 2ರಲ್ಲೇ ಗುಣಿಸ್ತೀರಿ. ಹಂಗಂದರೆ -1 ಪ್ಲಸ್ 3 6. 6 1 ಕಳೆದ್ರೆ 5/2. ಹಂಗಾರೆ ಡಿ ಬೆಲೆ ಸಿಕ್ತು, 5/2 ಸಿಕ್ತು. ನೆಕ್ಸ್ಟ್ ಏನು ಕಂಡುಹಿಡಿಬೇಕು ನಾವು, 11ನೇ ಪದವನ್ನು ಕಂಡುಹಿಡಿಬೇಕು. n is equal to a plus n minus 1 into d. ಹೌದಾ, ಇಲ್ಲಿ ಮೊದಲ ಪದ ಎಷ್ಟೈತಿ, -3 ಪ್ಲಸ್ n ಅಂದರೆ 11 -1, d ಅಂದರೆ 5/2, a n ಅಂದರೆ a 11. ಹೌದಾ, ನೆಕ್ಸ್ಟು a 11 is equal to -3. ಈ 11ರೊಳಗೆ ಪ್ಲಸ್ ಈ 11ರೊಳಗೆ 1 ಕಳೆದ್ರೆ 10 ಇಂಟು 5/2. 2 1 2 5 10 ಇಸ್ ಈಕ್ವಲ್ ಟು -3 ಪ್ಲಸ್ 5 5 25. 25ರೊಳಗೆ 3 ಕಳೆದ್ರೆ 22. ಹಾಗಂದರೆ A11 ಎಷ್ಟಾಯಿತು, 22. ಹಾಗಾದ್ರೆ ಆಪ್ಷನ್ ಬಿ ಈಸ್ ರೈಟ್. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.